ಲವರ್ ಜೊತೆ ಸೇರಿ ಪತಿಯನ್ನೇ ಮರ್ಡರ್ ಮಾಡೋಕೆ ಪ್ರಯತ್ನವನ್ನ ಮಾಡಲಾಗಿದೆ. ರಾತ್ರಿ ಮಲಗಿದ್ದಾಗ ಕತ್ತು ಹಿಸುಕಿ ಕೊಲೆಗೆ ಯತ್ನ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ವಿಜಯಪುರದ ಇಂಡಿ ಅಕ್ಕಮಹಾದೇವಿ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಬೀರಪ್ಪ ಪೂಜಾರಿ ಕೊಲೆಗೆ ಯತ್ನಿಸಿದ್ದಾರೆ. ಪತ್ನಿ ಸುನಂದ ಎದೆ ಮೇಲೆ ಕುಳಿತು ಕತ್ತು ಮರ್ಮಾಂಗವನ್ನ ಹಿಸುಕಿ ಕೊಲೆಗೆ ಪ್ರಯತ್ನವನ್ನ ಮಾಡಿದ್ದಾರೆ. ಕಾಲಿನಿಂದ ಒದ್ದು ತಪ್ಪಿಸಿಕೊಂಡು ಪ್ರಾಣವನ್ನ ಉಳಿಸಿಕೊಂಡಿದ್ದಾನೆ ಪತಿರಾಯ್. ಗಮನಿಸ್ತಾ ಇರಬಹುದು ನೀವು. ಇದು ಪತಿಯ ಕೊಲೆಗೆ ಪತ್ನಿ ರೂಪಿಸಿದಂತ ಸ್ಕೆಚ್. ರಾತ್ರಿ ಮಲಗಿದ್ದ ವೇಳೆ ಪತಿಯನ್ನ ಮುಗಿಸುವಂತ ಪ್ಲಾನ್ ಅನ್ನ ಹೆಂಡತಿ ಹಾಕೊಂಡಿದ್ಲು. ಈ ದಂಪತಿಯ ಹೆಸರು ಬೀರಪ್ಪ ಪೂಜಾರಿ ಮತ್ತು ಸುನಂದ. ಸುನಂದ ಮತ್ತು ಬೀರಪ್ಪ ಪೂಜಾರಿಗೆ ಕೆಲ ಸಮಯಗಳ ಹಿಂದೆ ಮದುವೆ ಆಗಿತ್ತು. ಆದರೆ ಸುನಂದಾಗೆ ಮತ್ತೊಂದು ಪ್ರೀತಿ ಕೂಡ ಇತ್ತು. ಗಂಡ ಇದ್ರೂ ಕೂಡ ಈಕೆಗೆ ಬೇರೆ ಲವರ್ ಇದ್ದ. ಹೀಗಾಗಿ ಲವರ್ ಜೊತೆ ಸೇರ್ಕೊಂಡು ಒಂದು ದೊಡ್ಡ ಸ್ಕೆಚ್ ಅನ್ನ ಹಾಕಿಬಿಟ್ಟಿದ್ಲು. ಅದು ಗಂಡನನ್ನ ಮುಗಿಸುವಂತ ಸಂಚು. ರಾತ್ರಿ ಮಲಗಿದ್ದಾಗ ಕತ್ತು ಹಿಸುಕಿ ಕೊಲೆಗೆ ಪ್ರಯತ್ನ ಮಾಡಿರುವಂತ ಆರೋಪ ಕೇಳಿಬಂದಿದೆ. ವಿಜಯಪುರದ ಇಂಡಿ ಅಕ್ಕಮಹಾದೇವಿ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಬೀರಪ್ಪ ಪೂಜಾರಿಯನ್ನ ಅವರ ಪತ್ನಿ ಸುನಂದ ಕೊಲೆ ಮಾಡೋಕೆ ಪ್ರಯತ್ನ ಮಾಡಿದ್ರು ಅಂತೇಳಿ ಅವರು ಆರೋಪಿಸಿದ್ದಾರೆ. ಎದೆ ಮೇಲೆ ಕುಳಿತು ಕತ್ತು ಮರ್ಮಾಂಗವನ್ನ ಹಿಸುಕಿ ಕೊಲೆಗೆ ಪ್ರಯತ್ನವನ್ನ ಮಾಡಿದ್ರಂತೆ. ಕೊನೆಗೆ ಪ್ರಾಣ ಉಳಿಸ್ಕೊಂಡಿದ್ದಾನೆ ಪತಿರಾಯ. ಹೇಗೆ ಅಂತೇಳಿದ್ರೆ ಪತ್ನಿಗೆ ಕಾಲಿನಿಂದ ಒದ್ದು ಅಲ್ಲಿಂದ ಓಡಿ ಬಂದಿದ್ದಾನೆ. ಮೊದಲ ದೃಶ್ಯಾವಳಿಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಿ. ಇದು ಸುನಂದ ಪ್ರಿಯಕರ, ಸುನಂದ ಲವರ್. ಎರಡನೇ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ. ಇದು ಸುನಂದ ಬೀರಪ್ಪ ಪೂಜಾರಿಯ ಪತ್ನಿ. ಮೂರನೇ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ. ಇದು ಗಾಯಗೊಂಡಿರುವಂಥ ಬೀರಪ್ಪ ಪೂಜಾರಿ. ಮೂರು ಜನರನ್ನು ಕೂಡ ನೀವಿಲ್ಲಿ ನೋಡ್ತಾ ಇದ್ದೀರಿ. ಈ ಬೀರಪ್ಪ ಪೂಜಾರಿ ಇದಾರಲ್ಲ, ಹಾಗೆಯೇ ಮೊದಲ ದೃಶ್ಯಾವಳಿಗಳಲ್ಲಿ ಇರುವಂಥ ವ್ಯಕ್ತಿ ಹೆಸರು ಸಿದ್ದಪ್ಪ ಅಂತೇಳಿ ಸುನಂದ ಪ್ರಿಯಕರ. ಸುನಂದ ಪ್ರಿಯಕರ ಈತನ ಜೊತೆಯಲ್ಲಿ ಸೇರಿಕೊಂಡು ಗಂಡನ ಕೊಲೆಗೆ ಸ್ಕೆಚ್ ಹಾಕಿದ್ದು ಸುನಂದ. ಸಿದ್ದಪ್ಪ ಜೊತೆ ಸುನಂದಾಗೆ ಅಕ್ರಮ ಸಂಬಂಧ ಇದೆ ಎನ್ನುವಂಥ ಆರೋಪ ಇದೆ. ಪತಿ ಮಲಗಿದ್ದಾಗ ಪ್ರೇಮಿಯನ್ನ ಸುನಂದ ಕರೆಸ್ಕೊಳ್ತಾ ಇದ್ಲು. ಏಕಾಏಕಿ ಪತಿ ಎದೆ ಮೇಲೆ ಕುಳಿತು ಕೊಲೆ ಮಾಡೋಕೆ ಪ್ರಯತ್ನವನ್ನ ಮಾಡಿದ. ಕಾಲಿನಿಂದ ಎದ್ದು ಕೂಲರ್ ಕೆಳಗೆ ಕೆಡವಿದ್ದ ಪತಿ. ಜೋರಾದ ಸೌಂಡ್ ಕೇಳಿ ಮನೆ ಮಾಲೀಕರು ಬಂದಿದ್ದಾರೆ. ಒಟ್ಟಿನಲ್ಲಿ ಆರೋಪ ಪ್ರತ್ಯಾರೋಪ ಇದೆ. ಇಲ್ಲೇ ಮನೆಗೆ ಮುಗಿಸ್ತೀನಿ ಇಲ್ಲಿಗೆ ತಂದಳಿಕೆ ಇಬ್ಬರು ಗಂಟೆ ಅಂತ ಥರನೇ ಇರಬೇಕು ಅಂತ ಹಂಗೆ ಇದೆ. ಒಬ್ಬರನ್ನ 3 ಸಲ 1:52ಕ್ಕೆ 1:53ಕ್ಕೆ ಕಾಲ್ ಮಾಡಿದ್ವಿ. ರಿಸೀವ್ ಮಾಡಿಲ್ಲ. ಅದ್ರ ಮೇಲೆ ನಾವು ದೂರ ದಾಖಲು ಮಾಡಿದ್ವಿ. ಅಂದ್ರೆ ಸಂಪೂರ್ಣ ನಿಮ್ಮ ಹೆಂಡತಿ ಅಂದಿರ್ಬೋದಲ್ಲ ಅಲ್ಲಿ. ನಮ್ಮ ಮನೆ ಉನ್ನತ ಬಂದಿತ್ತಿಲ್ಲ ಅಂತ ನಾನು ಜೀವನ ಉಳಿಸಿದ್ವಿ. ಹೌದಕ್ಕೆ ಯಾಕಂದರೆ ಅವ್ರು ಬಂದಿತ್ತಿಲ್ಲ ಅಂದ್ರೆ ಒಂದು ಕ್ಷಣದಾಗ ನನ್ನ ಜೀವನ ಮಾಡೋದು ಅವ್ರದಿಂದ ಉಳಿತು. ಅಷ್ಟಾದ್ರೆ ನಿಮ್ಮ ಮನೆಯವ್ರು ಏನೋ ಕಿರ್ಚಾಟ ಏನೂ ಮಾಡಲಿಲ್ಲ. ಕಿರ್ಚಾಡಲಿಲ್ಲ, ಏನು ಮಾಡಲಿಲ್ಲ. ಲೈಟ್ ಅಂತೂ ಆನ್ ಆಗೋದು ಆಫ್ ಆಗಿಬಿಟ್ಟಿತ್ತು. ಅದು ಹೊರಗಿನ ಡೋರ್ ತೆಗೆದ ಬಳಿಕ ಅವನು ಚಿರಪಡಿ ಗೊತ್ತಾಗ ಬಳಿಕ ನಾನು ಕಂಡು ಹಿಡಿದಿತ್ತು. ನಾನು ಸಮಸ್ಯೆಗೆ ಏನಾಯಿತು ಅಂತ ಹೊರಗಿನ ಗೊತ್ತೇ ಆಗಲಿಲ್ಲ. ಆಮೇಲೆ ಒತ್ತಡಿ ಏನು ಮಾಡಿದೆ, ಕೂಲರ್ಗೆ ಹೋದೆ. ಬಾಗಿಲಿಗೆ ಹೋಗಿ ಕೂಲರ್ ಬಿದ್ದಾಗ ಬಾಗಿಲು ಮನೆಯವರಿಗೆ ಇಬ್ಬರು ಗಂಟೆ ಅಂತ ಥರನೇ ಇರಬೇಕು ಅಂತ ಹಂಗೆ ಇದೆ. ಒಬ್ಬರನ್ನ ನಾನು ಮುಂದೆ ಆಕೆ ಹಿಂದೆ ಹಂಗೆ ಆಯಿತು. ಆದರೆ ಸಣ್ಣ ಪ್ರಾಬ್ಲಮ್ ಆಯಿತು. ಯಾರ ಡ್ಯಾಬೇರಿ ಮುತ್ತೆ ಅಂತ ನೋಡ ಅವನ ಹೆಸರು ಏನು ಡ್ಯಾಬೇರಿ ಅಂತ ಮುತ್ತೆ. ಬೀರ ಪೂಜಾರಿಗೇನ ಸಾಲ ಕೊಟ್ಟಾನತ್ತ ಅದರ ಸಂಬಂಧ ಇಲೆಕ್ಷನ್ ದಿವಸ ಇವನಿಗೆ ಅವಾಜ್ ಹಾಕ್ಯಾನತ್ತ. ನಾನು ರೊಕ್ಕ ಕೊಡಲಿಲ್ಲ ಅಂದ್ರೆ ನಾಳೆಗೆ ಬಂದು ಕಿಸನಲ್ಲಿ ಮುಂದೆ ಕುಂದಿರ್ತೀನಿ ನೋಡೋ ತಂದಂತ. ಇದು ಹೇಳಿದ್ದು ಬೀರ ಪೂಜಾರಿ ಹೇಳ್ತಿ ನನ್ನ ಲವರ. ನನಗೆ ವಿಷಯ ಗೊತ್ತಿಲ್ಲದ. ಅದಂತ ಅಕ್ಕಿ ಏನು ಪ್ಲೇನ್ ಮಾಡಿದ್ಲು. ಒಂದು ದಿವಸ ದೇವ್ರು ಕರ್ಕೊತೀನಿ ಮನ್ಯಾಗ ಅಂದತ್ತ ಆಕಿನ ಗಂಡ. ಆಕೆ ಏನಂದಳತ್ತ, ಬೇಡ ಈಗೇನು ಮನೆ ದೇವ್ರ ಕರ್ಕೋತಿ, ಮನೆ ಕಟ್ಟಿಲ್ಲ ಏನೂ ಕಟ್ಟಿಲ್ಲ, ಈಗೇನು ಮಾಡ್ತೀವಿ ಬೇಡ ತಂದಳತ್ತ. ಇನ್ನು ಚಟ್ಟ ಕಟ್ಟದ ಮ್ಯಾಗೆ ನಾನು ದೇವ್ರು ಕರ್ಕೋತೀನಿ ತಂದತ್ತ. ಯಾರು ಆಕಿನ ಗಂಡ ಲವರ್ನ ಗಂಡ ಅಂತ ಹಂಗೆ ಅಂದಕ್ಕಿಸಿಂದ ರಾತ್ರಿ ಎದ್ರ ಮಾತಿನ ಕಾಲ ಕುತ್ತಿಗೆ ಜಗದತ್ತ.
ಹೆಚ್ಚಿಗೆ ಅರ್ಧಂಬರ್ಧ ಹೆಚ್ಚಿಗೆದತ್ತ ಏನೋ ಸಾಯವನೇ ಉಳಿದೀನಿ ಅಂತ